Good morning, students. Today we are going to learn a new topic. Okay, reaching to the top, reaching for the top by Santosh Yadav. That is part one. Part one. And before to start, we are going to cover the summary of the lesson. Then what is there before you read, word meaning, comprehension check, grammar and writing skills. What are found in the back of the lesson. So, today let's start with what? Reaching for the Top by Santosh Yadav. Santosh Yadav. So here is the lesson. I'll read for you and explain you. Okay. Part 1, Santosh Yadav. We are going to the long summary. Okay. ಸಂತೋಷ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂಡ್ ವರ್ಕ್ ಅವರು ಹುಟ್ಟಿದ ಸ್ಥಳ ಮತ್ತು ಅವ್ರದ್ದು ಪರಿವಾರ ಬ್ಯಾಕ್ಗ್ರೌಂಡ್. ಓಕೆ. ಸಂತೋಷ್ ಯಾದವ್ ಹ್ಯಾಸ್ ಟ್ವೈಸ್ ಕ್ಲೈಂಬ್ ಮೌಂಟ್ ಎವರೆಸ್ಟ್. ಅವರು 2 ಸಲ ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡಿದ್ದವರು. ಓಕೆ. ಶಿ ಈಸ್ ದ ಓನ್ಲಿ ವುಮನ್ ಇನ್ ದ ವರ್ಲ್ಡ್ ಟು ಡೂ ಸೊ. ಅವರು ಮೊದಲನೇ ಸ್ತ್ರೀ ಈ ಇಂಥ ವಾಟ್ ಯು ಕ್ಯಾನ್ ಸೇ ಸ್ಟ್ರೇಂಜ್ ಘಟನೆ ಅಥವಾ ಇಂಥ ಡೇರಿಂಗ್ ಮಾಡಿಕೊಂಡು ಕರೇಜ್ ಮಾಡಿ ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡೋರು. ದ ಫಸ್ಟ್ ಲೇಡಿ ಇನ್ ದ ವರ್ಲ್ಡ್ ಅಂತ. 2 times she has climbed the mountain. She was born in a society where the birth of a son was regarded as a blessing. ಅವಳು ಅವಾಗ ಹುಟ್ಟಿದ್ದ ಅಲ್ಲಿ ಓನ್ಲಿ ದ ಸನ್ ವಾಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್. ಗಂಡ ಮಗನಿಗೆ ಬಹಳ ಬೆಲೆ ಇತ್ತು ಆ ಕಾಲದಲ್ಲಿ. ಸೊ ಇನ್ ದ್ಯಾಟ್ ಸಿಚುವೇಶನ್ ಆಲ್ಸೋ ಶಿ ಟ್ರೈ ಟು ಡೂ ಹರ್ ಬೆಸ್ಟ್ ಅಂಡ್ ಶೋಡ್ ಹರ್ ಟ್ಯಾಲೆಂಟ್. ಓಕೆ. ಅಂಡ್ ಆಸ್ ಅ ಬ್ಲೆಸ್ಸಿಂಗ್ ಡಾಟರ್ ವಾಸ್ ನಾಟ್ ವೆಲ್ಕಮ್. ಹೆಣ್ಮಗು ಹುಟ್ಟಿದ್ರೆ ಅವ್ರಿಗೆ ವೆಲ್ಕಮ್ ಮಾಡ್ತಿದ್ದಿಲ್ಲ, ಯಾವುದೋ ಉತ್ಸಾಹ ಇದ್ದಿಲ್ಲ ಮನೆಯಲ್ಲಿ, ಸುಖ ದುಃಖ ಸುಖ ಅಂತೂ ಕಾಣಿಸ್ತಾ ಇದ್ದಿಲ್ಲ, ದುಃಖದಲ್ಲಿ ಇರ್ತಿದ್ರು ಹೆಣ್ಮಗು ಹುಟ್ಟಿದಾಳಂದ್ರೆ ಇನ್ ದೋಸ್ ಡೇಸ್. ಹಾಗೆ ಅಲ್ಲಿ ಆವಾಗ ಪದ್ಧತಿ ಇತ್ತು. ಓಕೆ, ಟ್ರೆಡಿಷನ್. ಹೋಲಿ ಮ್ಯಾನ್ ಪ್ಲೇಸ್ ಸಂತೋಷ್ ಮದರ್ ಥಿಂಕಿಂಗ್ ದಟ್ ಶಿ ವಾಂಟೆಡ್ ಅ ಸನ್. ಒಬ್ಬ ಸಂಭಾವಿತ ಸಜ್ಜನರು ಅವರಿಗೆ ಆಶೀರ್ವಾದ ಕೊಟ್ಟರು ಅವ್ರ ತಾಯಿಗೆ. ಸೊ ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಫಾರ್ ಅ ಬೇಬಿ ಬಾಯ್, ಅ ಸನ್. ಸೊ ಈ ಜಸ್ಟ್ ಬ್ಲೆಸ್ಡ್ ಹರ್. ಸೈಂಟ್ ಅಂದ್ರೆ ಒಬ್ಬ ಸನ್ಯಾಸಿ ಸಂತ ಅಂದ್ರಲ್ಲ, ಅವರು ಅವ್ರಿಗೆ ಆಶೀರ್ವಾದ ಕೊಟ್ಟರು. ಥಿಂಕಿಂಗ್ ದಟ್ ಶಿ ವಾಂಟೆಡ್ ಅ ಸನ್. ಅವಳು ಹುಡುಗ ಗಂಡು ಮಗು ಬೇಕಂತ ಹೇಳ್ತಾ ಇದ್ರು ಅವರಿಗೆ. ಬಟ್ ಸಂತೋಷ್ ಗ್ರ್ಯಾಂಡ್ ಮದರ್ ಟೋಲ್ಡ್ ಹಿಮ್ ದಟ್ ಹಿ ಡಿಡ್ ನಾಟ್ ವಾಂಟ್ ಅ ಸನ್. ಆದ್ರೂ ಸಂತೋಷ್ ಗ್ರ್ಯಾಂಡ್ ಮದರ್ಗೆ ಗಂಡು ಮಗು ಬೇಡ ಇತ್ತು, ಅವರಿಗೆ ಹೆಣ್ಣು ಮಗುನೇ ಬೇಕಾಗಿತ್ತು. ಸರ್ಪ್ರೈಸ್ ದ ಹೋಲಿ ಮ್ಯಾನ್. ಈಗ ನೋಡಿದ್ರೆ ಆಶ್ಚರ್ಯ ಇತ್ತು, ತಾಯಿಗೆ ಗಂಡು ಮಗು ಬೇಕು. ಓಕೆ, ಗ್ರ್ಯಾಂಡ್ ಮದರ್ ವಾಂಟ್ಸ್ ಹೆಣ್ಣು ಮಗು. ಹೌ ಇಟ್ ಈಸ್. ಈ ಬ್ಲೆಸ್ಡ್ ಹರ್. ಅವರು ಬರೀ ಆಶೀರ್ವಾದ ಕೊಟ್ಟರು, ಏನೂ ಮಾತಾಡಲಿಲ್ಲ. ಸಂತೋಷ್ ವಾಸ್ ಬಾರ್ನ್ ಇನ್ ಜೂನಿಯಾವಾಸ್ ವಿಲೇಜ್ ಅಂಡ್ ದಿಸ್ ಇಸ್ ಹೌ ಸಂತೋಷ್ ಹುಟ್ಟಿದ್ದು. ಆ ಊರಿನ ಹೆಸರು ಜೂನಿಯಾವಾಸ್, JONIYAWS. ಇನ್ನು ಹರಿಯಾಣದಲ್ಲಿ ಹುಟ್ಟಿದ್ದವರು. ಆಸ್ ದ 6th child, 6ನೇ ಮಗು ಅಂತ ಬಂತು ಇಷ್ಟ ಆಗಿ. ಅವ್ರಿಗಿಂತ ಮುಂಚೆ 5 ಮಗು ಇದಾವೆ, 6ನೇ ಮಗು. ಶಿ ಇಸ್ ಅ ಸಿಸ್ಟರ್ ಟು 5 brothers. 5 brothers ಇದಾವೆ ಅಂಡ್ ಶಿ ಇಸ್ ದ ಸಿಸ್ಟರ್ ಫಾರ್ ದ 5 brothers. ಪಾಂಡವರೇ. ನಾನ್ ಟ್ರೆಡಿಷನಲ್ ಸಂತೋಷ್ ಆದ್ರೂ ಯಾವುದೋ ಧರ್ಮ ರೀತಿ ಪದ್ಧತಿ ತಪ್ಪು ಕಲ್ಪನೆಗಳು ಪಾಲನೆ ಮಾಡಲಿಲ್ಲ. ಲೆಟ್ಸ್ ನೋ. ಶಿ ವಾಸ್ ನೇಮ್ಡ್ ಸಂತೋಷ್. ಅವರ ಹೆಸರು ಸಂತೋಷ್. ಸಂತೋಷ್ ಅಂದ್ರೆ ಅರ್ಥ ಹೇಳುತ್ತೆ contentment, sukha, ananda, contentment. Santosh began living life on her own terms. So she was living on her own way or her own style. But she wore shorts. Adru avaru short pants utkotiದ್ರು. Okay. Then she said that she was determined to choose the correct path. So ಅವಳು ಹೇಳಿದ್ರು, ನನ್ನ ಜೀವನದಲ್ಲಿ ಸರಿ ತಪ್ಪು ನಾನು ಡಿಸಿಷನ್ ತಗೋಬಹುದು and I can take a correct path. Others were to change themselves, not she. ಬೇರೆದವರು ಅವರು ಚೇಂಜ್ ಮಾಡ್ತಾ ಇದ್ರು and ಬೇರೆದವರು ಅವ್ರಿಗೆ ಪಾಯಿಂಟ್ ಔಟ್ ಮಾಡ್ತಿದ್ರು, ಆದರೂ ಅವರು ಕೇಳಿಲ್ಲ. So she did not listen others. She did what she want actually and how the life she should live. Santosh's great desire for education. ಸಂತೋಷ್ ಅವರು ಒಂದು ದೊಡ್ಡ ಏನಿತ್ತು ಜೀವನದಲ್ಲಿ, that is education. ಸಂತೋಷ್ ಪೇರೆಂಟ್ಸ್ ವರ್ ರಿಚ್ ಲ್ಯಾಂಡ್ ಓನರ್ಸ್. ಅವರು ಶ್ರೀಮಂತರು, ತೋಟ ಪಾಠ ಮಾಡೋರು, ಲ್ಯಾಂಡ್ ಓನರ್ಸ್. ದೇ ಕುಡ್ ಸೆಂಡ್ ಹರ್ ಫಾರ್ ಎಜುಕೇಶನ್ ಟು ನಿಯರ್ ಬೈ ಡೆಲ್ಲಿ, ದ ಕ್ಯಾಪಿಟಲ್. ಹರಿಯಾಣದಿಂದ ಡೆಲ್ಲಿ ಅಲ್ಲೇ ಆಗ್ತಾ ಇತ್ತು, ದಿಲ್ಲಿಗೆ ಹೋದ್ರು ಕಾಲೇಜ್ಗೆ, ಶಾಲೆಗೆ ಕಲೀಲಿಕ್ಕೆ ಅಂತ. ಬಟ್ ದೇ ಸೆಂಟ್ ಹರ್ ಟು ದ ವಿಲೇಜ್
After that, they sent her to the village school from Delhi. ಅಲ್ಲಿ ಒಂದು ಚಿಕ್ಕ ಪುಟ್ಟ ಹಳ್ಳಿಗೆ ಅವರು ಅಲ್ಲಿ ಅವರಿಗೆ ಕಳಿಸಿದ್ರು to get school education. When she turned 16, she refused to marry. 16 ವಯಸ್ಸಾದ ನಂತರ ಅವರು ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರು ತಾಯಿ ತಂದೆ ಅವರಿಗೆ, ಆದ್ರೂ ಅವರು ಒಪ್ಕೊಂಡಿಲ್ಲ. ಅವರು ಮದುವೆ ವಿರುದ್ಧ ಇದ್ರು, ತಿರಸ್ಕಾರವಿತ್ತು. Most of the girls in the village used to get married at that age. ಎಲ್ಲ ಗರ್ಲ್ಸ್ at the age of 6 to 15 ಅಂದ್ರೆ ಮದುವೆ ಆಗ್ತಿತ್ತು. ಅವಾಗ ಇವ್ರಿಗೂ ಹೇಳಿದ್ರೆ ಇವ್ರು ಕೇಳಲಿಲ್ಲ. Let's know what she did. Then she warned her parents that she would never marry if she did not get a proper education. ಅವ್ರ ತಾಯಿ ತಂದೆ ಹೇಳಿದ್ರು, ಒಂದ್ಸಲ ಮದುವೆ ಆದ್ರೆ ಶಿಕ್ಷಣ ಮುಗಿತು ಮತ್ತು ಶಿಕ್ಷಣ ಆಗುವುದಿಲ್ಲ. ನನಗೆ ಶಿಕ್ಷಣ ಪೂರ್ತಿ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಿ, ಆಮೇಲೆ ಮದುವೆ ವಿಚಾರ ಮಾಡೋಣ. ನನಗೆ ಕಲಿಯುವುದು ಅಭ್ಯಾಸವೂ ಇದೆ, ನನಗೆ ಕಲಿಯುವುದಲ್ಲಿ ರುಚಿ ಇದೆ. ಸಂತೋಷ್ ಇನ್ ಡೆಲ್ಲಿ ಸ್ಕೂಲ್, ಹಳ್ಳಿ ಸ್ಕೂಲ್ ಮುಗಿತು, ದಿಲ್ಲಿ ಹೋದ್ರು. ಸೊ she got admission in a school in Delhi. ಕೊನೆಗೆ ದಿಲ್ಲಿಯಲ್ಲಿ ಒಂದು ಸ್ಕೂಲ್ ನಲ್ಲಿ ಅಡ್ಮಿಷನ್ ತಗೊಂಡು. her parents refused to pay her fees. ಪೇರೆಂಟ್ಸ್ ಗೆ ಫೀಸ್ ತುಂಬಲಿಕ್ಕೆ ಅಷ್ಟು ಆಗ್ತಾ ಇದ್ದಿಲ್ಲ, ಫೀಸ್ ಹೆಚ್ಚಿತ್ತು. but she told them that she would work part time to earn money. ಆದ್ರೂ ಅವಳು ಹೇಳಿದ್ರು, ನಾ ಅಲ್ಲೇ ಎಲ್ಲರೇ ಪಾರ್ಟ್ ಟೈಮ್ ಕೆಲಸನೂ ಮಾಡಿ ನಂದು ಖರ್ಚು ನಾನೇ ತೆಗಿತೇನೆ. they agreed to pay for her education. ಆದ ನಂತರ ಅವರದು ಏನ್ ಮಾಡ್ತಾಳೆ, ಮಾಡ್ಲಿ ಫೀಸ್ ತುಂಬಿಡ್ರಿ, ಮತ್ತೆಲ್ಲರಿಗೂ ಹೋಗಿ ಏನಾದ್ರು ಆಗ್ಬಾರ್ದು ಅಂತ ಅವ್ರ ತಾಯಿ ಅವ್ರ ಗಂಡಿಗೆ ಹೇಳ್ತಾಳೆ, ತಂದೆಗೆ. ಇಬ್ರು ಕೂಡ ಅಂತಾರೆ, ಇರ್ಲಿ ಅಮ್ಮ, ಏನ್ ಕೆಲಸ ಅದು ಮಾಡ್ಬೇಡ, ಕಲಿಯೋದು ಇಚ್ಛೆ ಇದೆ, ಪೂರ್ತಿ ಕಲಿಯೋದು ಅದು ಮಾಡು, ನಾವೇ ಫೀ ತುಂಬ್ತೀವಿ, ಏನಾದ್ರು ಮಾಡಿ ಅಂತ ಫೀ ತುಂಬ್ತಾಳೆ. then goes to college in Jaipur. ಆದ ನಂತರ ಕಾಲೇಜ್ ಹೋಗ್ತಾಳೆ ಜೈಪುರ್, ರಾಜಸ್ಥಾನದಲ್ಲಿ. ಸಂತೋಷ್ ಪಾಸ್ ದ ಹೈಸ್ಕೂಲ್. she went to Jaipur to join ಮಹಾರಾಣಿ ಕಾಲೇಜ್. ಕಾಲೇಜ್ ಹೆಸರು ಮಹಾರಾಣಿ, ಜೈಪುರ್ನಲ್ಲಿ, ಜೈಪುರಲ್ಲಿ, ರಾಜಸ್ಥಾನದಲ್ಲಿ. she got a room in ಕಸ್ತೂರ್ಬಾ ಹಾಸ್ಟೆಲ್. ಅಲ್ಲಿ ಒಂದು ದೊಡ್ಡ ಹಾಸ್ಟೆಲ್ ಇದೆ ಕಾಲೇಜಲ್ಲಿ. ಆ ಹಾಸ್ಟೆಲ್ ಹೆಸರು ಕಸ್ತೂರ್ಬಾ ಗಾಂಧಿ. it faced the ಅರವಲಿ ಹಿಲ್ಸ್. ಆ ಹಾಸ್ಟೆಲ್ ಮುಖ ಯಾವ ಕಡೆ ಇತ್ತು, ಅರವಳಿ ಹಿಲ್ಸ್ ಇತ್ತು, ಅರವಲಿ ಗುಡ್ಡ. she used to see the villagers going up the village and disappearing. ಪ್ರತಿದಿನ ಅವರು ನೋಡ್ತಿದ್ರು ಕಿಟಕಿಯಿಂದ, ತನ್ನ ವಿಂಡೋದಿಂದ ಜನರು ಮೇಲ್ಗಡೆ ಹಾಕ್ತಾರೆ, ಹೋಗ್ತಾರೆ, ಮತ್ತೆ ಎಲ್ಲಿ ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹಳ್ಳಿ ಹೋಗಿರ್ತಾರೆ ಊರಿನಲ್ಲಿ ಅಕ್ಕಪಕ್ಕದಲ್ಲಿ. so she saw that and takes to climbing. ಒಂದು ದಿವಸ ಆಕಿ ಏನ್ ಮಾಡ್ತಾಳೆ ಅಂತ ನಿರ್ಧಾರ ಮಾಡ್ತಾಳೆ, I also should go and climb and see what is there. one day she decided to check herself while the climbers disappeared. ಎಲ್ಲ ಜನರು ಎಲ್ಲಿ ಹೋಗ್ತಾರೆ, ಮೇಲ್ಗಡೆ ಹೋಗಿ ಡಿಸಪಿಯರ್ ಆಗ್ತಾರೆ, ಕಾಣಿಸ್ತಾ ಇಲ್ಲ, ಅದ್ ನೋಡ್ಲೇಬೇಕು ಎಲ್ಲಿ ಹೋಗ್ತಾರೆ. so she went there. she found nobody except a few climbers. ಕೆಲವು ಜನ ಟೋಟಲ್ ಅವರು ಕ್ಲೈಂಬ್ ಮಾಡ್ತಾ ಇದ್ದಾಗ ಬಹಳಷ್ಟು ಟೈಮ್ ಕಾಣಿಸ್ಲಿಲ್ಲ. they encouraged her to take to climbing. ಅವರು ಅವರಿಗೆ ಪ್ರೋತ್ಸಾಹ ಮಾಡಿದ ಜನರು, ಬರ್ರಿ ನಮ್ದು ಕೈ ಬೇಕಾದ್ರೆ ಬರ್ರಿ ಅಂತ ಹೇಳ್ತಾರೆ, ನಾವು ನಿಮ್ಮ ಮೇಲ್ಗಡೆ ತಗೊಂಡು ಹೋಗ್ತೀವಿ. there was no looking back. and ಕೆಳಗಡೆ ಮತ್ತು ಹಿಂದ್ಗಡೆ ನೋಡೋಕೆ ಅವಕಾಶವೂ ಸಿಗಲಿಲ್ಲ. and she started to climb ಮಾಡ್ತಾ ಅವ್ರು ಏನ್ ಮಾಡಿದ್ರು, ಅವ್ರು ತಮ್ಮ ಮನೆಗೆ ಹೋಗ್ಬಿಟ್ಟಿದ್ರು, ಇವರು ಮೌಂಟ್ ಗುಡ್ಡ ಏನ್ ಮಾಡಿದ್ರು, ಟಾಪ್ ಇರ್ಬೇಕು. ಜಾಯಿಂಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್. ಆವಾಗ ಅವರಿಗೆ ಧೈರ್ಯ ಬರ್ತದೆ, ಅಲ್ಲಿ ಇನ್ನೊಂದು ಕಾಲೇಜ್ಗೆ ಅಡ್ಮಿಷನ್ ತಗೋತಾರೆ. ಸಂತೋಷ್ ಸೇವ್ಡ್ ಮನಿ, ತಂದು ರೊಕ್ಕ ಉಳಿಸಿ ಏನ್ ಮಾಡಿದ್ರು, ಎಲ್ಲಿ ಹೋದ್ರು ನೋಡಿ. she enrolled herself in a course at ಉತ್ತರಕಾಶಿ ನೆಹರು ಇನ್ಸ್ಟಿಟ್ಯೂಟ್. ಉತ್ತರಕಾಶಿ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ನಲ್ಲಿ ಅವರು ಹೆಸರು ಕಟ್ಟಿ ಅಡ್ಮಿಷನ್ ಮಾಡಿದ್ರು. ಆಫ್ ಮೌಂಟೇನಿಯರಿಂಗ್. ಆ ಕಾಲೇಜ್ ಯಾಕೆ ಕೋರ್ಸ್ ಕೊಡ್ತಾರೆ, ಮೌಂಟೇನಿಂಗ್, ಹೇಗೆ ಮೌಂಟೇನ್ ಏನು ಗುಡ್ಡು ಹತ್ತಬೇಕು ಮೇಲ್ಗಡೆ ಅಂತ ಅವ್ರು ಕಲಿಸ್ತಾರೆ. ಬ್ಯಾಲೆನ್ಸ್ ಹೇಗೆ ಮಾಡಬೇಕು, ಆಮೇಲೆ ಹಗ್ಗ ಕಟ್ಟಿರ್ತಾರೆ. all the things will be taught them, the techniques how to climb. she went there directly from Jaipur. ಜೈಪುರದಿಂದ ಡೈರೆಕ್ಟ್ ಬಂದು ಮನೆಯಲ್ಲಿ ಯಾರಿಗೂ ಗೊತ್ತೂ ಇಲ್ಲ. she wrote a letter to her father from there. ಅಲ್ಲಿಂದ ಅವರು ಪತ್ರ ಬರೆದರು. it is in it she apologized for taking admission in ಉತ್ತರಕಾಶಿ. ಅವರು ತಾಯಿ ತಂದೆಗೆ ಕ್ಷಮೆ ಕೇಳಿದ್ದೆ, ನಾನು ಉತ್ತರಕಾಶಿಗೆ ಬಂದೆ, ಆಮೇಲೆ ಮೌಂಟೇನಿಂಗ್ ಕಾಲೇಜಲ್ಲಿ ನಾನು ಏನ್ ಮಾಡಿದೆ, ಅಡ್ಮಿಷನ್ ತಗೊಂಡೇನೆ. ರಿಮಾರ್ಕೆಬಲ್ ಕ್ಲೈಂಬರ್. ದೇರ್ ಸಂತೋಷ್ ವೆಂಟ್ ಆನ್ an expedition every year. ಪ್ರತಿ ವರ್ಷ ಒಂದಾದ್ರೂ ಎಕ್ಸ್ಪೆಡಿಷನ್ ತಗೋತಿದ್ರು. ಟ್ರೆಕಿಂಗ್ ಚಾಲು ಆಯ್ತು, ಮೌಂಟೇನಿಂಗ್ ಚಾಲು ಆಯ್ತು, ಕ್ಲೈಂಬಿಂಗ್, ಆಮೇಲೆ ಎಕ್ಸ್ಪರ್ಟ್ ಆದ್ರು. she developed a remarkable resistance to cold and altitude. ಕೋಲ್ಡ್ ಇರಲಿ ಅಥವಾ ಹೇಗಾದ್ರೂ altitude ದೊಡ್ಡ ಚಿಕ್ಕ ಪುಟ್ಟ ಇರಲಿ, she started to take the experiences of the mountains. she had an iron will. ಅವರಲ್ಲಿ ವಿಲ್ ಏನಿತ್ತಲ್ಲ, ಇಚ್ಛೆ, ಅದು ಬಹಳ ಬಲವತ್ತರವಾಗಿತ್ತು, ಸ್ಟ್ರಾಂಗ್.
Okay, iron will. Physical endurance and mental toughness. Physically strong, mentally strong. ಮಾಡೇ ಮಾಡ್ತೀನಿ ಅಂತ ಅವರಲ್ಲಿ ಇತ್ತು. Her effort started bearing fruits. ಅವರು ಕಷ್ಟನೂ ಏನಾಯ್ತು ಲಾಭವನ್ನು ಪಡೆದರು. ಅವರಿಗೆ ಅದೇ ಫಲನೂ ಸಿಕ್ತು. ಕಾಂಕ್ವರ್ಸ್ ಮೌಂಟ್ ಎವರೆಸ್ಟ್. ಅವರಿಗೆ ಮೌಂಟ್ ಎವರೆಸ್ಟ್ ಕ್ಲೈಂಬ್ ಆಗಿದ್ದವಳು ಮೊದಲನೇ ಸ್ತ್ರೀ ಅಂತ ಹೇಳಿದ್ದಾರೆ. In year 1988, she had asked the Aravalli mountaineers if she could join them. Mountain ಅರವಲ್ಲಿ ಮೌಂಟೇನಿಯರ್ಸ್ ಅವ್ರು ಕೇಳಿದ್ರು ಯಾರಾದ್ರೂ ಬರ್ತಾ ಇದ್ದೀರಾ ಕ್ಲೈಂಬಿಂಗ್ ಮಾಡ್ಲಿಕ್ಕೆ ಮೌಂಟೇನ್ ಅಂತ. In year 1988, among the ladies. Then 1992 became the year of her grand success. 1992 ಇಸ್ವಿನಲ್ಲಿ ಅವರು ಯಶಸ್ವಿ ವರ್ಷ ಅಂತ ಹೇಳಿದ್ದಾರೆ. She conquered Mount Everest when she was barely 20 years old. ಮೌಂಟ್ ಎವರೆಸ್ಟ್ ಕಾಂಕರ್ ಆದಾಗ ಅವರ ವಯಸ್ಸು ಆ ಕಾಲದಲ್ಲಿ ಬರೀ 20 ವಯಸ್ಸು. 1992. She thus became the youngest woman in the world to achieve it. ಅವರು ಜಗತ್ತಿನಲ್ಲಿ youngest woman to climb the Mount Everest ಅಂತ ಹೇಳಿದ್ದಾರೆ. She proved equally helpful to the fellow climbers. ಆದರೂ ಅವ್ರಿಗೆ ಯಾವುದು ಗರ್ವಿಷ್ಠತನ ಇದ್ದಿಲ್ಲ, ಈಗೋ ಅಥವಾ ಹಠವಾದಿ ಸ್ವಭಾವದಿಲ್ಲ. She helped for her friends also to climb along with her, taking risks. The other side of Santosh as a climber. Okay, climber ಅಂತ ಅವ್ರ ಸ್ವಭಾವ ಹೇಗಿತ್ತು ಅದು. During the 1992 Everest mission, Santosh Yadav provided special care to a climber. ಅವರು ಸ್ಪೆಷಲ್ ಕೇರಿಂಗ್ ಮಾಡಿದ್ರು, ಸ್ಪೆಷಲ್ ಅಟೆನ್ಷನ್ ಫೋಕಸ್ and to become a climber ಅಂತ. He lay dying at the South Kernel. So it was a Kernel lay dying ಅಂತ ಅವ್ರ ಅಂಡರ್ ಅವ್ರಿಗೆ ಟ್ರೈನಿಂಗ್ ಸಿಕ್ಕಿತ್ತು. She could not save him. ಆದರೂ ಅವರು ಆ ಕರ್ನಲ್ಗೆ ಸೇವ್ ಮಾಡ್ಲಿಕ್ಕೆ ಆಗಲಿಲ್ಲ. But she managed to save another climber, Mohan Singh. ಆದರೂ ಈ ಆಕ್ಸಿಡೆಂಟ್ ನಲ್ಲಿ ಇನ್ನೊಬ್ರು ಕರ್ನಲ್ ಇದ್ರು ಮೋಹನ್ ಸಿಂಗ್ ಅಂತ, ಅವ್ರು ಮಾತ್ರ ಪ್ರಾಣ ಉಳಿಸಿದ್ರು. ಆದರೂ ಸೌತ್ ಕರ್ನಲ್ ಯಾರಿದ್ರಲ್ಲ ಲೀಡ್ ಆಯ್ನ್ ಅಂತ ಅವರು ಬಿಟ್ಟು ಆಮೇಲೆ ಸತ್ತು. ಬಟ್ ಮೋಹನ್ ಸಿಂಗ್ ವಾಸ್ ಸೇವ್ಡ್ ಬೈ ಹೋಮ್, ಸೇವ್ಡ್ ಬೈ ಸಂತೋಷ್ ಯಾದವ್. He would have died if Santosh had not shared her oxygen with him. ಅವ್ರಿಗೆ ಆಕ್ಸಿಜನ್ ಗರಜಿತ್ತು, ಸೊ ಆಕ್ಸಿಜನ್ ಸಿಲಿಂಡರ್ ಅವ್ರಿಗೆ ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ರು ಯಾರು, ಸಂತೋಷ್ ಯಾದವ್. ಕಾಂಕ್ವರ್ಸ್ ಎವರೆಸ್ಟ್ ದ ಸೆಕೆಂಡ್ ಟೈಮ್. ಪುನಃ ತಿರುಗಿ ಎರಡನೇ ಸಲ ರೆಕಾರ್ಡ್ ಬ್ರೇಕ್, ತಂದೆ ರೆಕಾರ್ಡ್ ತಾನೇ ಬ್ರೇಕ್ ಮಾಡ್ತಾರೆ ಸಂತೋಷ್ ಯಾದವ್. Within 12 months, Santosh was invited by Indo-Nepali Women's Expedition. ಇಂಡೋ-ನೇಪಾಲ್ ಸ್ತ್ರೀಯರು ಭಾಗವಹಿಸಿದರು in that expedition. She became its member. ಅದರಲ್ಲಿ ಅವರು ಒಂದು ಸಹಭಾಗಿಯಾಗಿದ್ರು ಮೆಂಬರ್ ಅಂತ. She then had conquered the Everest second time. ಆವಾಗ ಅವರು ಮತ್ತೊಮ್ಮೆ ತೀರ್ಮಾನ ಮಾಡಿ ಮೌಂಟ್ ಎವರೆಸ್ಟ್ ಸೆಕೆಂಡ್ ಟೈಮ್ ಕ್ಲೈಂಬ್ ಮಾಡಿದ್ರು. She set a record as the only woman to have climbed the Everest twice. ಅವರೇ ತಂದು ರೆಕಾರ್ಡ್ ಬ್ರೇಕ್ ಮಾಡಿ ಎರಡು ಸಲ ಕ್ಲೈಂಬ್ ಮಾಡಿ ಒಂದು ರೆಕಾರ್ಡ್ ಮಾಡಿದ್ರು. That Everest climber twice by the same person. Honored by the government. Government ಅವರಿಗೆ ಪ್ರಶಸ್ತಿ ಪುರಸ್ಕಾರವನ್ನು ಕೊಡ್ತಾರೆ. The Indian government recognized her achievement. Indian government ಗೊತ್ತಾಯಿತು ಅವ್ರ ಟ್ಯಾಲೆಂಟ್ ಬಗ್ಗೆ. She was honored with the ಪದ್ಮಶ್ರೀ ಭೂಷಣ. ಅವರಿಗೆ ಪದ್ಮಶ್ರೀ ಭೂಷಣ ಕೊಡಲಾಯಿತು. It is one of the nation's top honors. ನಮ್ಮ ಜಗತ್ತಿನ ನಮಗೆ ಭಾರತದಲ್ಲಿ ಅದು ಒಂದು ಟಾಪ್ ಆನರ್ ಅಂತ, ಒಂದು ಟಾಪ್ ರೆಸ್ಪೆಕ್ಟ್ ಸನ್ಮಾನ ಅಂತ ಹೇಳ್ತಾರೆ. That is ಪದ್ಮಶ್ರೀ ಭೂಷಣ. Indescribable moments at the top. ಮೇಲ್ಗಡೆ ಹೋದಾಗ ಕೆಲವು ಅನುಭವಗಳನ್ನು ಅವರು ತಗೊಂಡ್ರು ಮೌಂಟ್ ಎವರೆಸ್ಟ್ ನಲ್ಲಿ. ವಾಟ್ ಆರ್ ದ ಲೆಟ್ಸ್ ಸಿ. ಸಂತೋಷ್ described her feelings when she was on the top of the world. ಯಾವಾಗ ಅವರು ಮೇಲ್ಗಡೆ ಹೋದ್ರು on the top of the world, she said that it took her some time for that moment to be understood. ಕೆಲವು ಟೈಮ್ ತಗೊಂಡಿದೆ, ಕೆಲವು ಸೆಕೆಂಡ್ಸ್ ನಿಮಿಷ ಮೇಲ್ಗಡೆ ಹತ್ತಲಿಕ್ಕೆ ಮತ್ತು ಬರ್ಲಿಕ್ಕೆ. So I have to know about that moment how I climbed ಅಂತಾಳೆ. She unfurled the Indian tricolor. ಆದ ನಂತರ ಅವರು ತನ್ನ ಭಾರತದ ಧ್ವಜ ಏನ್ ಮಾಡ್ತಾರಲ್ಲಿ ಆ ಪೋಲ್ ನಲ್ಲಿ ಹಾಕಿ ಅಲ್ಲಿ ಮೇಲ್ಗಡೆ ಇಟ್ಟು ಬಿಡ್ತಾರೆ. Climbs and hoist the flag. Unfurled the flag. She can't describe that moment. ಅವಾಗ ಅವ್ರದ್ದು ಮುಖದ ಮೇಲೆ ಏನು ಖುಷಿ ಇತ್ತು ಮತ್ತು ಏನು ಎಕ್ಸೈಟ್ಮೆಂಟ್ ಇತ್ತು ಅದು ಹೇಳಲಿಕ್ಕೆ ಅವ್ರಿಗೆ ಆಗುದಿಲ್ಲ ಅಂತ. She saw the Indian flag flying on the top of the world. ಆದ್ರೂ ಅವ್ರು ನೋಡಿದ್ರು ಹತ್ರದಿಂದ ಮೇಲೆ ಫ್ಲಾಗ್ ತಗೊಂಡೋಗಿ ನಮ್ಮ ಭಾರತದ ಫ್ಲಾಗ್ ಮೇಲ್ಗಡೆ ಅವ್ರು ಹಾಕಿ ಏನ್ ಮಾಡ್ತಾರೆ, ಭಾರತದ ಗೌರವವನ್ನು ಏನ್ ಮಾಡ್ತಾರೆ, ಉತ್ಸುಕತೆಯಿಂದ ಕುತೂಹಲದಿಂದ ಪ್ರೀತಿಯಿಂದ ಭಾರತದ ಗೌರವ ಮಾಡ್ತಾರೆ. It was a spiritual moment for her. ಅವರಿಗೆ ಒಂದು ಸನ್ಮಾನನೀಯ ಮತ್ತು
ದೇಶ ಭಕ್ತಿ ನಾಗರಿಕತ್ವ ಎಲ್ಲ ಅಲ್ಲಿ ಬಂದು ಬಿಡುತ್ತೆ. ಒಂದು ಭಕ್ತಿ ದೇಶದ ಬಗ್ಗೆ ಸ್ವಾಭಿಮಾನ ಎಲ್ಲ. ಸೊ ಶಿ ಟ್ರೈಸ್ ಟು ಎಕ್ಸ್ಪೋಸ್ ಹರ್ ಫೀಲಿಂಗ್ಸ್. ಶಿ ಫೆಲ್ಟ್ ಪ್ರೌಡ್ ಟು ಬಿ ಇಂಡಿಯನ್. ಅವ್ರಿಗೆ ಗರ್ವ ಇದೆ ಅಂತ ಹೇಳ್ತಾರೆ, ನಾನು ಭಾರತೀಯನಾಗಿ ಅಂತ. ಸಂತೋಷ್ ಆಕ್ಟೆಡ್ ಆಸ್ ಅನ್ ಎನ್ವಿರಾನ್ಮೆಂಟಲಿಸ್ಟ್ ಆಲ್ಸೋ. ಅವರು ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಹೇಳ್ತಾರೆ. ಬಿಕಾಸ್ ಶಿ ಹ್ಯಾಸ್ ಆಲ್ಸೋ ಡನ್ ಎಜುಕೇಶನ್. ಅಂದ್ರೆ ಎನ್ವೈರನ್ಮೆಂಟ್ ವಿಷಯ ಅವರಿಗೆ ಬಹಳ ಇಷ್ಟ. ಎನ್ವಿರಾನ್ಮೆಂಟಲಿಸ್ಟ್. ಶಿ ಬ್ರಾಟ್ ಡೌನ್ 500 kilograms ಆಫ್ ರಬೀಶ್ ಫ್ರಮ್ ದ ಹಿಮಾಲಯಾಸ್. ಬರುತ್ತಲ್ಲಿ ಹಿಮಾಲಯದಿಂದ 500 ಕಿಲೋಗ್ರಾಮ್ ಎಲ್ಲ ರಾಡಿ ಕಸ ಬಿಟ್ಟಿದ್ದು ಹೋಗ್ತಿದ್ದ ಜನರು ಅದೆಲ್ಲ ತಗೊಂಡು ಬಂದು ಕೆಳಗಡೆ ಬೀಳ್ಸ್ ಹಾಕಿದ್ರು. ಸೊ ದಿಸ್ ಈಸ್ ಕ್ಯಾರೆಕ್ಟರ್ ಆಫ್ ಸಂತೋಷ್ ಯಾದವ್ ಅಂತ ಹೇಳಿದ್ದಾರೆ. ನಾಳೆ ಎರಡನೇ ಭಾಗ ನೀವು ನೋಡ್ತಾ ಇದ್ದ ಮರಿಯಾ ಶರಾಪೋವಾ ಅಂತ, ರೀಚಿಂಗ್ ಫಾರ್ ದಿ ಟಾಪ್ ಅಂತ. ಲೆಟ್ ಅಸ್ ನೋ ವರ್ಲ್ಡ್ ಮೀನಿಂಗ್ಸ್. Idolize to worship, admire, praise, achievement, success, idols, images, sphere, area or friend, scaled, climbed, regarded, thought, blessing, boon, considered, thought, curse, utterance, destruction, generally, normally, expecting, hoping, assumed, guessed, holy man, stage, nevertheless, despite, destiny, luck, fate, seemed, was seen, contentment, satisfaction, content, satisfied, traditional, of the custom, preferred, liked, better, determined, one whose decision is firm, rational, based on reasons, affluent, rich, landowners having land, afford, bear, prevailing, of the same times, arrived, came, pressure, stress, threatened, gave a treat, proper, right, enrolled, got admission, politely, mildly, humbly, a bit, a little, earth, strong desire. This is what you can see. Let me come to the next. There are some question answers which we are going to discuss on Santosh Yadav. How did the society in which Santosh Yadav was born look at a boy or a daughter at their birth? The society looked at the boy as a blessing. It looked at the girl not a curse but not as a welcome. Okay? What surprised the holy man? The holy man was surprised because Santosh's grandmother asked him to bless Santosh's mother with a daughter. However, all expecting mothers wanted to be blessed with a son. Question number 3. What was the request blessing? The request blessing was the blessing for the birth of a daughter and not a boy. Find a word from the passage which means climb. Under it, the meaning of the climb is scaled. S-C-A-L-E-D. How old was Santosh when her parents pressurized her to get married? Santosh was 16 when her parents pressurized her to get married. Why was Santosh against getting married at an early age? Santosh was against getting married at an early age if she did not get a proper education. How did Santosh make her parents pay for her education? Santosh told her parents of her plans to earn money. It was to be by working part-time to pay her school fees. They agreed to pay for her education. Which word in the passage means the opposite of rudely, politely? Where would Santosh see villagers going uphill? Santosh would see villagers from her hostel room in Jaipur going up hills and vanishing. She was a student there and lived in a hostel. There was no looking back, explained. It means now Santosh didn't look back but ahead. She went up in mountaineering. Why did Santosh go to Uttarakashi? She went to Uttarakashi as she had joined the Nehru Institute of Mountaineering there. Find out a word from the passage which means encouraged, motivated. For the training of which game had Maria been sent to the United States? Maria had been sent to the United States for tennis. So this is the part 2 which we have not yet taught. Okay? So all this is about Santosh Yadav which we have come to know. Let's know about filling the blanks. From her room in Kasturba hostel, Santosh used to dash, dash, dash. Answer. Santosh used to blessings.
When she finished her college, Santosh had to write a letter of apology to her father because rational. During the event of expedition, her seniors in the team admired her while, in her own quiet way, endeared her to fellow climbers. So this is the all wrong answers we can see here once again. From her room in Kasturba Hotel, Kasturba Hostel, Santosh used to see the villagers going up the hill and suddenly vanishing after a while. When she finished college, Santosh had to write a letter of apology to her father because she was going directly for training and not home, which she should have done. During the Everest expedition, her seniors in the team admired her dash, while Dash endeared her to fellow climbers. Climbing skills, admired her climbing skills, while physical fitness and mental strength, while working together, endeared her to fellow climbers. This is about the next. Now pick out the words from the text that mean the same as the following words are quick expressions. Look to be true without proof. Without proof, first one. Answer is blessing. Based on reason, sensible, reasonable. Answer is rational. A usual way of doing things in her own quiet way. A strong desire arising from within. Urge. URGE. The power to endure without falling ill, resistance or endurance. Match the following: something disarming, answer, something that makes you feel friendly, taking away your suspiciousness. At odds with, answer, in contrast to, not agreeing with. Glamorous attire, attractive and exciting clothes. In almost no time, quickly, almost immediately. Poised beyond her ears, poised beyond her years, more calm, confident, and in control than people of her age usually are. Usually are. Okay. Then coming to the next is backed off. Answer sent off. Launched started. Heart wrenching, causing strong feelings of sadness. Okay. Next. Let us know points of comparison contrast. Okay. That is of Santosh Yadav. Their humble beginnings. Their humble beginnings. Santosh's parents were affluent landowners who could afford. Their parents' approach, wishing always to study a bit more and with her father slowly getting used to her urge. Their willpower and strong desire to succeed, equipped with an iron will, physical endurance, and an amazing mental. Evidence of their mental toughness, the culmination of the hard work and sincerity came in 1942. Their patriotism, when I unfurled the Indian tricolor and held it indescribable, I felt proud as an Indian. This is about Santosh Yadav. And we come to the next, write down, reading the passage once. Your teacher will dedicate the story to you. Write it down with the correct punctuation and paragraph. Okay? Answer. The raincoat. You are supposed to write on the raincoat. After 4 years of drought in a small town in the northeast, the Visar gathered everyone together for a pilgrimage to the mountain, where they would pray together and ask for the rain to return. Full stop. Paragraph. The priest noticed a boy in the group wearing a raincoat. Double inverted comma, next line, have you gone mad? Question mark, double inverted comma complete. He asked, full stop. Double inverted comma, it hasn't apostrophe, reigned in the region for 5 years, full stop. The heat will kill you climbing the mountain. Double inverted comma complete, full stop. Double inverted comma paragraph, I have a cold, father, full stop. If we are going to ask God for rain, can you imagine the way back from the mountain? Question mark.
It's going to be such a downpour that I need to be prepared. Double inverted comma complete full stop. Paragraph. At the moment, a great crash was heard in the sky, and the first drops began to fall. A boy's faith was enough to bring about a miracle that not even those most prepared truly believed in. Okay, this is all about it. Now let's see. Imagine that you are Santosh Yadav. Okay, and write a paragraph given on these points or prepare a short speech. Okay, let's know what are the praises or the points. Self-confident or confidence or sure of yourself. Second point, self-assured or assurance, believe in yourself. Moral or boost moral or raise moral. Point next, giving somebody a boost or fillip or lift. Point next, demoralizing or unsure of yourself or insecure or lack of confidence. By using these points now, you have to make a speech on it in the place of Santosh Yadav. Madam Chairperson, comma, delegates, comma, dear athlete, participants and young girls. So athlete means the runners. Okay. Thank you very much for inviting me to speak at this All India Girls Athletic Meet as a chief guest. I feel extremely delighted to find India being represented in the meet through you all. I feel honored to speak to you a few words from this platform. Well, I was once like you. What is important in life is self-confidence. You must be sure that you are on a concrete path of life. It should be morally right also. You must set a goal also. In between lie your hard work, determination and faith in you. You must make a kind of chart of your activities. You must see the goal as the motivating factor. Without dreams, you can't reach anywhere. They motivate you to do unusual things. But dreams should be capable of being fulfilled. Never allow difficulties to overpower you. You will face problems in life. But never let them discourage you. Keep these things in mind. Believe in your physical and mental capacities. I am sure success will be yours. Thanks to you once again for inviting me. Bye. So this is all about Santosh Yadav. I hope you enjoyed this class about speech, about paragraph raincoat, and about the life and sketch, character sketch of Santosh Yadav and her family life, and about her courage, and about her willpower, and climbing twice as a woman all over the world, Mount Everest, and gone through the question answers also. I hope everything is easy to follow as per the teachings. Please go through the notes, refer them, read the lesson, find out the word meanings, be familiar with it, and do your best. We'll see you in the next class. Till then, bye bye.